ಸಂದರ್ಭದಲ್ಲಿ ಜೇನುಗೂಡು ಸಾಹಿತ್ಯ ಮತ್ತು ಇತರ ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಇಲ್ಲಿ ಇವತ್ತು ನಿವೃತ್ತಿ ಆಗ್ತಕ್ಕಂಥದ್ದು ನನಗೆ ಒಂದು ರೀತಿ ಸಂತೋಷ. ಕಾರಣ ಇಷ್ಟೇ, ನನ್ನ ಜೀವಮಾನದಲ್ಲಿ ನಾನು ತರಗತಿಯ ಒಬ್ಬ ಶಿಕ್ಷಕನಾಗಿ ಈಗಾಗಲೇ ಇಲ್ಲಿ ನಾನು ಎಲ್ಲ ಸಂಘ ಸಂಸ್ಥೆಗಳವರು ಇಲ್ಲಿ ಸನ್ಮಾನ ಮಾಡಿದ್ದಾರೆ. ನಾನು ಕಾಯ ವಾಚ ಮನಸ್ಸಿನಿಂದ ಮಕ್ಕಳಿಗೆ ಹೇಳಿಕೊಟ್ಟಿದ್ದೀನಿ. ಆ ವಿಷಯವನ್ನು ಮತ್ತೊಮ್ಮೆ ನಾನು ಹೇಳ್ತಾ, ನಾನು ಇನ್ನೂ ಹೆಚ್ಚಿನ ಈ ಸಾಹಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದನ್ನು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಮಾಜಕ್ಕೆ ನಿಜವಾದ ಮೇಷ್ಟ್ರು ಬೇಕಾಗಿದ್ದಾರೆ ಅಂತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಪ್ರಭಾಕರ್ ರೆಡ್ಡಿಯವರು ತಮ್ಮ ಬದುಕಿನ 34 ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ತಾರೆ ಎರೆದಿದ್ದಾರೆ. ಪಾಠ ಮಾಡ್ತಾನೆ ಸಾಹಿತ್ಯ, ಸಂಸ್ಕೃತಿ, ನಮ್ಮ ಬದುಕಿನ ಮೂಲ ಉದ್ದೇಶ ಇದು ಯಾವುವು ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತಾ ಸಮಾಜಮುಖಿ ವಿದ್ಯಾರ್ಥಿಗಳನ್ನು, ಸಮಾಜಮುಖಿ ಅನ್ನೋದನ್ನು ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೆ ಅಂದರೆ, ಜವಾಬ್ದಾರಿಯುತ ವಿದ್ಯಾರ್ಥಿಗಳನ್ನು ನಾನು ನನ್ನ ಶಿಕ್ಷಣದ ಮೂಲಕ ಏನು ಪಡೆದೆ, ಆ ಶಿಕ್ಷಣವನ್ನು ಮುಂದೆ ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು, ಅದಕ್ಕೆ ಯಾವ ರೀತಿ ಘನತೆಯನ್ನು ನನ್ನ ವ್ಯಕ್ತಿತ್ವವನ್ನು ತಂದು ಕೊಡಬೇಕು ಅಂಥ ಆಲೋಚನಾ ಕ್ರಮವನ್ನು ಪ್ರಭಾಕರ್ ರೆಡ್ಡಿಯವರು ಅತ್ಯಂತ ನಿರ್ಮಮ ಭಾವದಿಂದ ದಾರೆ ಎರೆದಿದ್ದಾರೆ. ಇವತ್ತು ಎಲ್ಲೆಲ್ಲಿಂದಲೂ ಅವರ ಸ್ನೇಹಿತರೆಲ್ಲ ಬಂದಿದ್ದಾರೆ. ಅಂಥ ಒಂದು ಸ್ನೇಹಿತರನ್ನು ಸೇರಿಸ್ತಕ್ಕಂಥ ಒಂದು ಅವಕಾಶವನ್ನು ಜೇನುಗೂಡು ಸಂಸ್ಥೆ ಅವ್ರ ಜೊತೆಗೆ ಶ್ರೀಶೈಲ ಅವರು ಇರ್ಬೋದು, ಶಿವಣ್ಣ ಇರ್ಬೋದು ಮತ್ತು ಬೇರೆ ಬೇರೆ ಸಂಘಟನೆಗಳು ಸೇರಿಕೊಂಡು ಭಾಳ ಅಭೂತಪೂರ್ವವಾಗಿ ಒಂಥರ ಅಪೂರ್ವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನಿಜವಾಗಲೂ ಕೂಡ ನನಗಂತೂ ಇದೊಂದು ಸ್ಮರಣೀಯ ನೆನಪು ಅಂತ ತಿಳ್ಕೊಂಡು ಮುಂದಿನ ಬದುಕಿನಲ್ಲೂ ಕೂಡ ಪ್ರಭಾಕರ್ ರೆಡ್ಡಿಯವರು ಅತ್ಯಂತ ಉತ್ಸಾಹಶಾಲಿಯಾಗಿರೋದ್ರಿಂದ ತಮ್ಮ ಹಾಡಿನ ಮೂಲಕ, ತಮ್ಮ ಕವಿತೆಗಳ ಮೂಲಕ ಮತ್ತು ಭಾಳ ಒಂದು ವಿಸಿಟಿಂಗ್ ವಿಶೇಷ ಅತಿಥಿಯ ಅಧ್ಯಾಪಕರ ರೀತಿಯಲ್ಲಿ ಬೇರೆ ಬೇರೆ ಕಾಲೇಜುಗಳಿಗೆ, ಶಾಲೆಗಳಿಗೆ ಹೋಗಿ ಮಕ್ಕಳ ಮುಂದೆ ನಿಂತ್ಕೊಳ್ಳಿ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಅಭಿನಂದಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೇನೆ. ಅದನ್ನೆಲ್ಲ ಕೂಡ ನಾವು ಅವರಿಂದ ಪಡಿಬೇಕಾಗ್ತದೆ. ನಮಸ್ಕಾರ. ಪ್ರಭಾಕರ್ ರೆಡ್ಡಿಯವರ ವಿಶ್ರಾಂತ ಜೀವನಕ್ಕೆ ನಾವೆಲ್ಲರೂ ಶುಭ ಕೋರೋದಕ್ಕೆ ಅಂತ ಬಂದಿದ್ದೀವಿ. ನನ್ನ ಜೊತೆಯಲ್ಲಿ ಶೂದ್ರ ಶ್ರೀನಿವಾಸ್ ಅವರು, ಆಮೇಲೆ ಹೋರಾ ನೀಲಕಂಠೇಗೌಡ ಅವರು, ಶ್ರೀಶೈಲ ಮತ್ಸುತಿಯವರು,
ಆಮೇಲೆ ಮಹೇಶ್ ಅವರು ಎಲ್ಲ ಇದ್ದಾರೆ. ಜೇನುಗೂಡು ಸಂಸ್ಥೆಯಿಂದ ಈ ಥರದೊಂದು ವಿನೂತನವಾದಂಥ ಇದು ಬಹುಶಃ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳು ಅಥವಾ ಭಾಳ ಎತ್ತರದಲ್ಲಿರುವಂಥವ್ರು, ಶ್ರೀಮಂತರು, ಇಂಥವರು ಹೀಗೆ 60 ವರ್ಷ ಆದಾಗ ಭಾಳ ದೊಡ್ಡ ಸಭೆ ಸಮಾರಂಭಗಳನ್ನು ಏರ್ಪಾಡು ಮಾಡ್ತಾರೆ. ಅದು ಒಬ್ಬ ಮೇಷ್ಟ್ರಿಗೆ ಇಷ್ಟೆಲ್ಲ ಜನ ಸೇರ್ಕೊಂಡು ಮಾಡ್ತಾ ಇರೋದು ನೋಡಿದ್ರೆ ಮೇಷ್ಟ್ರುಗಳ ಬಗ್ಗೆ ನಮ್ಮ ಸಮಾಜದಲ್ಲಿ ಎಂಥ ಗೌರವ ಇದೆ ಅನ್ನುವಂಥದ್ದು ಇವತ್ತು ಗೊತ್ತಾಗ್ತಾ ಇದೆ. ಪ್ರಭಾಕರ್ ರೆಡ್ಡಿಯವರು ನಮ್ಮ ಶಿಕ್ಷಕ ಸಂಕುಲಕ್ಕೆ ಒಂದು ಗೌರವವನ್ನು ಈ ಮೂಲಕ ತಂದುಕೊಟ್ಟಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ನಾನು ಶುಭವನ್ನು ಹಾರೈಸ್ತೀನಿ. ಪುಸ್ತಕ ವೇದಿಕೆಯು ವಿಶಿಷ್ಟವಾದ ರೀತಿಯಲ್ಲಿ ಈ ಒಂದು 60ರ ಸಂಭ್ರಮವನ್ನು ಮಾಡಬೇಕು ಅಂತ ಮನುಷ್ಯಗೆ ಪ್ರತಿಯೊಂದು 60 ಅಂತಕ್ಕಂಥದ್ದು ಅರಳು ಮರಳು ಅಂತಾರೆ. ಅದಲ್ಲ ವೈಜ್ಞಾನಿಕವಾಗಿ ಮರಳಿ ಅರಳುವುದು ಅಂತಕ್ಕಂಥದ್ದೇ ಈ ಒಂದು ಅಭಿನಂದನಾ ಉದ್ದೇಶವಾಗಿದೆ. ಯಾಕೆಂದರೆ ಮನುಷ್ಯ ತನ್ನ ಜೀವನದಲ್ಲಿ 60ರ ನಂತರ ತನ್ನ ಸಹಕಾರವನ್ನು ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಏನೇನೆಲ್ಲ ಮಾಡೋದು ಉಳಿಸಿರ್ತಾನೋ ಅವೆಲ್ಲವನ್ನೂ ಸಹ ತಾನು 60 ನಂತರ ಮಾಡಬೇಕು ಅಂತಕ್ಕಂಥದ್ದೇ ಆಶೆ ಆಗಿದೆ. ಎಷ್ಟೋ ಜನ ದೊಡ್ಡ ದೊಡ್ಡ ಕವಿಗಳು, ಸಾಹಿತಿಗಳು 60 ನಂತರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ, 60ರ ನಂತರ ಅಕಾಡೆಮಿ ಪಡ್ಕೊಂಡಿದ್ದಾರೆ, 60ರ ನಂತರ ಮಹತ್ವವಾದಂಥ ಸಾಧನೆಗಳನ್ನು ಮಾಡಿದ್ದಾರೆ. ಇದು 60 ಅಂತಕ್ಕಂಥ ರಿಟೈರ್ಡ್ ಅಂತಕ್ಕಂಥ ಇದಕ್ಕೆ ಸಂಬಂಧಪಟ್ಟಂತ ಇದೆ. ಮತ್ತೆ ಚೈತನ್ಯವನ್ನು ಪಡೆದುಕೊಳ್ಳೋಕ್ಕೆ ಮತ್ತೆ 60ರ ಪ್ರಾಯದ ನಂತರ ಇನ್ನೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಲಿ. ಅವರ ಒಂದು ಇರ್ತಕ್ಕಂಥ ಶಕ್ತಿ, ಅವರಲ್ಲಿರ್ತಕ್ಕಂಥ ಸಾಹಿತ್ಯದ ಮತ್ತು ಸಂಗೀತದ ಈ ವರವನ್ನು ತೆಗೆಯಬೇಕು ಅನ್ನತಕ್ಕಂಥ ಒಂದು ಉದ್ದೇಶದಲ್ಲಿ ಈ ಒಂದು ಪ್ರಭಾಕರ್ ರೆಡ್ಡಿಯವರ ಒಂದು 60ರ ಒಂದು ಸಂಭ್ರಮ ಆಚರಣೆ ನಮ್ಮೆಲ್ಲರ ಜೇನುಗೂಡು ಸಾಹಿತ್ಯ ವೇದಿಕೆಯ ಮೂಲಕವಾಗಿ ಈ ಸಮಾಜಕ್ಕೆ ಸಲ್ಲಿಸಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿದೆ. ಯುವಕರಿಗೆ ಏನಾರ ಹೇಳಕ್ಕೆ ಇಷ್ಟಪಡ್ತೀರಾ? ಈ ಒಂದು ಸಂದರ್ಭದಲ್ಲಿ ಯುವ ಶಕ್ತಿಗಳು ಯಾವತ್ತೂ ಸಹ ಇಂಥವ್ರನ್ನ ಚೈತನ್ಯವಾಗಿ ಸ್ಫೂರ್ತಿಯನ್ನು ಇಟ್ಕೊಂಡು ಮುಂದೆ ಬೆಳಬೇಕು. ಯಾಕೆಂದರೆ ಯುವಕರಿಗೆ ಇಂಥ ಹಿರಿಯ ಚೇತನಗಳೇ ಆದರ್ಶವಾಗಬೇಕು, ಸ್ಫೂರ್ತಿಯಾಗಬೇಕು. ಈ ನಿಟ್ಟಿನಲ್ಲಿ ಇಂಥ ಸಾಂಸ್ಕೃತಿಕ ಸಾಹಿತ್ಯ ಕಾರ್ಯಕ್ರಮಗಳು ಅನಿವಾರ್ಯವಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಗುರುಗಳಾದಂಥ ಶೂದ್ರ ಶ್ರೀನಿವಾಸ್ ಸರ್ ಅವರು ಮತ್ತಮೇಲೆ ಮುಕುಂದರಾಜ್ ಅವರು ಬಂದು ಈಗ ನನ್ನ ಕರೆಗೆ ಹೋಗೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಎಲ್ಲರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. Mr. Prabhakar Reddy for having done his service for about 34 years in the field of education. It is an auspicious day for us. I am also a retired headmaster. Development of the nation depends upon the development of the schools, obviously on the part of teachers and professors and lecturers. Teachers are the pillars of the society. They are nation builders. Dr. Radhakrishna sir told that teachers should act as a friend, philosopher, and guide. ಆ ಥರ ನಮ್ಮ ಪ್ರಭಾಕರ್ ರೆಡ್ಡಿ ಅವರು ಫ್ರೆಂಡ್ ಆಗಿ, ಫಿಲಾಸಫರ್ ಆಗಿ, ಸ್ನೇಹಿತರು ಗೈಡರ್ ಆಗಿ ಮಾರ್ಗದರ್ಶನ ತೋರಿಸಿ ಅವರ ವೃತ್ತಿಯಲ್ಲಿ ಅವರು ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ. ಸೊ ನನಗೆ ತುಂಬ ಸಂತೋಷವಾಗಿದೆ. ನೋ ಡೌಟ್ ದಟ್ ದ ಡೆಸ್ಟಿನಿ ಆಫ್ ಅವರ್ ಕಂಟ್ರಿ ವಿಲ್ ಶೇಪ್ in the teachers and headmasters or professors and lecturers, and I wish him success in his retired life and I will happy today. Thank you for giving me an opportunity. ಸಮಾರಂಭದಲ್ಲಿ ನಾನು ಒಂದು ಭಾಗ ಆಗಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಇದನ್ನೆಲ್ಲ ಆರ್ಗನೈಸ್ ಮಾಡಿದಂತಹ ಎಲ್ಲರಿಗೂ, ಜೇನುಗೂಡು ಬಸವ ಸಮಿತಿ ಮತ್ತು ನಮ್ಮ ಶಿಕ್ಷಕ ವೃಂದದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಗೆಳೆಯರಾಗಿ, ಆತ್ಮೀಯ ವೃತ್ತಿ ಬಾಂಧವರಾಗಿ ಆನೇಕಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕೆಲಸ ಮಾಡಿದ್ದೀವಿ. ಇವತ್ತು ಅವರು ನಿವೃತ್ತಿ ಆಗಿದ್ದಾರೆ, ಇಲಾಖೆಯಿಂದ ನಿವೃತ್ತಿ ಆಗಿದ್ದಾರೆ. ಆದರೆ ಅವರು ಹೇಗೆ ಅಂದರೆ ಅವರ ಹೆಸರಿನಲ್ಲಿ ಅವರ ಮಹತ್ವವನ್ನು ಹೇಳುವುದು. ಈ ಜೀವ ಸಾಮಾನ್ಯ ಜೀವ ಅಲ್ಲ, ಪ್ರಭೆಯನ್ನು ಬೆಳಗಲು ಬಂದ ಜೀವ. ಇದು ಭಾರತದ ಕಂದ. ಪ್ರಭೆಯನ್ನು ಬೆಳಗಲು ಬಂದ ಜೀವ, ಇದು ಭಾರತದ ಕಂದ. ಕನ್ನಡದ ತಾಯಿಯ ಮುಕುಟಮಣಿಗೆ ಹೂತ ತಂದ, ಕನ್ನಡ ತಾಯಿಯ ಮುಕ್ಕಟಮಣಿಗೆ ಊಟ ತಂದ, ರವಿತೇಜದಿ ಕವನಗಳ ಬರೆದ, ರೇ ರವಿತೇಜದಿ ಕವನಗಳು ಬರೆದ, ಕೈಯೊಡ್ಡಿ ಕನ್ನಡದ ದೀಕ್ಷೆ ನೀಡಿದ. ಇದು ಉಸಿರುವರೆಗೂ ಕನ್ನಡ ದೀಕ್ಷೆ ನೀಡುತ್ತಾ, ಉಸಿರು ನಿಂತ ಮೇಲೆ ಅವರ ಹೆಸರಿನಲ್ಲಿ ಕನ್ನಡದ ದೀಕ್ಷೆ ಹೀಗೆ ಸಾಗಲಿ. ಅವರ ನಿವೃತ್ತಿ ಜೀವನ ಸಂತೃಪ್ತಿ ಸಮೃದ್ಧಿಯಿಂದ ಮುಂದೂವರಿಯಲಿ. ಅಂಥ ಕನ್ನಡ ಕಂದಮ್ಮಗಳನ್ನು ನಾಡಿಗೆ ನೀಡಿದವರ ಹೆಸರು ಅಜರಾಮರಾಗಿ ಉಳಿಯಲಿ ಎಂದು ಆಶಿಸುತ್ತಾ ರಾಷ್ಟ್ರೀಯ ವಿಶ್ವದಳದ ಎಲ್ಲ ಸದಸ್ಯರು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸಲಿಕ್ಕೆ ಇಚ್ಛೆ